ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ಸುಂದರ ಸಾಹಿತ್ಯ ಸಂಜೆಗೆ ಆಗಮಿಸಿರುವಂತಹ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕಳೆದ 1.5 ವರ್ಷ ಹೇಗಾಗಿ ಹೋಗಿತ್ತು ಅಂತ ಅಂದ್ರೆ, ಕರೋನಾ ಭೀತಿ ನಮ್ಮನ್ನ ಎಷ್ಟು ಮಟ್ಟಿಗೆ ಆವರಿಸಿತ್ತು ಅಂತ ಅಂದ್ರೆ, ಅಕ್ಷರಶಃ ನಾವು ಪಂಜರದೊಳಗೆ ಇರುವಂತಹ ಪಕ್ಷಿಗಳ ತರ ಆಗೋಗಿದ್ವಿ, ಮನೆ ಒಳಗಡೆನೆ ಕೂತ್ಕೊಂಡಿರ್ತೀವಿ. ಆದ್ರೆ ಈ 1 ವರ್ಷಗಳ ಕಾಲವನ್ನ ಹಲವಾರು ಜನ ತಮ್ಮ ವ್ಯಕ್ತಿತ್ವವನ್ನ ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳೋದಕ್ಕೆ ಬಳಸ್ಕೊಂಡ್ರು. ಅದರಲ್ಲಿ ನಮ್ಮ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರು ಒಬ್ರು ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ನವೆಂಬರಲ್ಲಿ ಅವರದು ಒಂದು ಕೃತಿ ವಿಜಯಪಥ ಅನ್ನೋದು ಬಿಡುಗಡೆ ಆಗಿತ್ತು. ಇವತ್ತು ಅವರ 2 ಕಾದಂಬರಿಗಳು, ಒಂದು ಮಳೆಯಲ್ಲಿ ಬಂದ ಅಪ್ಸರೆ ಹಾಗೂ ಅಮೂಲ್ಯ ಅನ್ನುವ 2 ಕಾದಂಬರಿಗಳು ಇವತ್ತು ಬಿಡುಗಡೆ ಆಗ್ತಾ ಇದೆ. ಈ 2 ಕಾದಂಬರಿಗಳ ಬಿಡುಗಡೆ ಸಮಾರಂಭಕ್ಕೆ ನೀವೆಲ್ಲರೂ ಆಗಮಿಸಿದ್ದೀರಿ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಫೇಸ್ಬುಕ್ ಲೈವ್ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವಿಜಯಲಕ್ಷ್ಮಿ ಅವರು ಈಗಾಗಲೇ 4 ಕವನ ಸಂಕಲನ, 4 ಕಥಾ ಸಂಕಲನ, 1 ಆತ್ಮಕಥೆ ಇಷ್ಟನ್ನು ಪುಸ್ತಕಗಳಾಗಿ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಅವರ 2 ಕಾದಂಬರಿ ಬಿಡುಗಡೆ ಆಗ್ತಾ ಇದೆ. ಅವರ ಉತ್ಸಾಹ ನೋಡ್ತಾ ಇದ್ರೆ ಹೇಗೆ ಅನ್ಸುತ್ತೆ ಅಂತ ಅಂದ್ರೆ, ಅವ್ರ ಉತ್ಸಾಹದಲ್ಲಿ ಓಡಾಡ್ಕೊಂಡಿದ್ರೆ ನಮ್ಮಂತವ್ರಿಗೆ ಅನ್ಸುತ್ತೆ, ಸುತ್ತಮುತ್ತ ಇರೋರಿಗೂ ನಾವು ಅಷ್ಟು ಉತ್ಸಾಹನ ನಮ್ಮಲ್ಲಿ ತುಂಬ್ಕೋಬೇಕು, ಅವ್ರು ಎಷ್ಟು ಉತ್ಸಾಹದಿಂದ ಒಂದಾದ್ಮೇಲೆ ಒಂದು ಪುಸ್ತಕ ಬರಿತಾ ಇದ್ದಾರೆ, ನಾವು ಏನಾದರೂ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ ಅಂತ ನಿಜವಾಗ್ಲೂ ನಮಗೆ ಉತ್ಸಾಹ ತುಂಬತ್ತೆ. ಅಂತಹ ಒಬ್ಬ ಲೇಖಕಿಯ ಇವತ್ತು 2 ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ. ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲನೇದಾಗಿ ನಾವು ಅತಿಥಿಗಳನ್ನ ವೇದಿಕೆ ಮೇಲೆ ಕರೆದುಬಿಡೋಣ. ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಲು ಆಗಮಿಸಿರುವಂತಹ ಶ್ರೀ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಇವರು ಕವಿ, ಸಂಸ್ಕೃತಿಪರ ಚಿಂತಕರು, ಹಾಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೂಲ ಕಾರ್ಯಕರ್ತರು ಕೂಡ ಹೌದು. ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಇವರು ಪಡೆದಿದ್ದಾರೆ. ಅಲೆಮಾರಿಗಳ ಸಬಲೀಕರಣಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಇವರನ್ನ ನಾನು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇನ್ನೊಬ್ಬ ಅತಿಥಿ ಶ್ರೀ ಬೆಮೆಲ್ ಸೆಲ್ವಕುಮಾರ್ ಅವರು. ಇವರು ಕೂಡ ನಾಡಿನ ಪ್ರಖ್ಯಾತ ಸಣ್ಣ ಕಥಾ ಲೇಖಕರು. ಪ್ರಸ್ತುತ ಕನ್ನಡ ಐಸಿರಿ ಎನ್ನುವ ಪತ್ರಿಕೆಯ ಸಂಪಾದಕರಾಗಿದ್ದಾರೆ. ಅಕ್ಷರ ಐಸಿರಿ ಪತ್ರಿಕೆಯ ಸಂಪಾದಕರಾಗಿದ್ದಾರೆ. ನಿಮ್ಮನ್ನು ಕೂಡ ವೇದಿಕೆಗೆ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾರೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಇನ್ನೋರ್ವ ಅತಿಥಿ ಶ್ರೀ ಉದಂತ ಶಿವಕುಮಾರ್ ಅವರು. ಇವರು ಕೂಡ ಸಾಹಿತಿಯಾಗಿ ನಮ್ಮೆಲ್ಲರ ನಡುವೆ ಗುರುತಿಸಿಕೊಂಡಿದ್ದಾರೆ. ಸಾಹಿತ್ಯ, ಕೃಷಿ ಮತ್ತು ವಿಮರ್ಶೆ ಮಾಡ್ತಾ ಬಂದಿದ್ದಾರೆ. ಕನ್ನಡ ಕಾವ್ಯ ಲೋಕ ಅನ್ನುವ ವೇದಿಕೆಯ ಸಂಸ್ಥಾಪಕರು ಕೂಡ ಹೌದು. ನಿಮ್ಮನ್ನು ಕೂಡ ಗೌರವಪೂರ್ವಕವಾಗಿ ನನ್ನ ವೇದಿಕೆಗೆ ಆಹ್ವಾನಿಸ್ತಾರೆ. ಅದೇ ರೀತಿ ಇವತ್ತು ಬಿಡುಗಡೆ ಆಗ್ತಿರುವಂತಹ 2 ಕಾದಂಬರಿಗಳ ಲೇಖಕಿ ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಹಾಗೆ ಮಾತಿನ ಮನೆಯ ರೂವಾರಿಯಾದಂತಹ ಶ್ರೀ ರಾಸು ವೆಂಕಟೇಶ್ ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾರೆ. ನಮ್ಮ ಎಂದಿನ ಸಂಪ್ರದಾಯದಂತೆ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಆರಂಭಿಸೋಣ. ಪ್ರಾರ್ಥನೆ ಮಾಡೋದಕ್ಕೆ ವೇದಿಕೆಗೆ ಶ್ರೀಮತಿ ಲಕ್ಷ್ಮೀ ಕೋದಂಡರಾಮ್ ಅವರನ್ನ ಆಹ್ವಾನಿಸ್ತಾ ಇದ್ದಾರೆ.
शुक्लाम्बरधरं शशिवर्णं चतुर्भुजं प्रसन्नवदनं सर्वविघ्नोपशान्तये सरस्वती नमस्तुभ्यं वरदे कार्यारम्भं करिष्यामि सिद्धि सिद्धि सिद्धिर्भवतु मे सदा सिद्धिर्भवतु मे सदा विघ्नेश्वरा निनगे प्रथम प्रणाम प्रथम प्रणाम प्रथम प्रणाम विघ्नेश्वर निनगे प्रथम प्रणाम स्मरिಸುವೆ ನಿನ್ನಯ ದಿವ್ಯ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ವಿಘ್ನ ನಿವಾರಕ ಬುದ್ಧಿ ಪ್ರದಾಯಕ ವಿಘ್ನ ನಿವಾರಕ ಬುದ್ಧಿ ಪ್ರದಾಯಕ ವಿದ್ಯೆಯ ನೀನೋ ಶ್ರೀವರದಾಯಕ ವಿಘ್ನ ನಿವಾರಕ ಬುದ್ಧಿ ಪ್ರದಾಯಕ ವಿದ್ಯೆಯ ನೀನೋ ಶ್ರೀವರದಾಯಕ ಚರಣ ಕಮಲ ನಿನ್ನ ಪೂಜಿಪೆ ಅನುದೀನ ಚರಣ ಕಮಲ ನಿನ್ನ ಪೂಜಿಪೆ ಅನುದೀನ ಪಾವನಗೊಳಿಸೋ ಈ ಶಾಂತಿಧಾಮ ಚರಣ ಕಮಲ ನಿನ್ನ ಪೂಜಿಪೆ ಅನುದೀನ ಪಾವನಗೊಳಿಸೋ ಈ ಶಾಂತಿಧಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಗಂಗಾಧರ ಸುತ ಚಂದ್ರ ಸುಧಾರಕ ಗಂಗಾಧರ ಸುತ ಚಂದ್ರ ಸುಧಾರಕ ಮಂಗಳ ಹರಿಸೋ
ಇಂತಹ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನನಗೆ ದೇವರ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟೆ ವಿಜಯಲಕ್ಷ್ಮಿಗೆ ಹಾಗೂ ಕೇಳಿಸ್ಕೊಂಡ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ನಿಮಗೆ ಧನ್ಯವಾದ. ಇದೀಗ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಎಲ್ಲ ಗಣ್ಯರನ್ನ ಕೇಳ್ಕೊಳ್ತಾ ಇದ್ದೀನಿ. स्यादेवं रविदीपदर्शनैः किं ज्योतिराकारे चक्षुस्तस्य निमीलनादिसमये किं दीर्धियो दर्शने किं तत्राहमतो भवान् परमकं ज्योतिस्तदस्मि प्रभो ज्योतिस्तदस्मि प्रभो. ಧನ್ಯವಾದ. ಇದೀಗ ಅತಿಥಿಗಳನ್ನು ಸ್ವಾಗತಿಸಲು ಹಾಗೆ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ರಾಸು ವೆಂಕಟೇಶ್ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಪ್ರಕಾಶದ ವತಿಯಿಂದ ವಿಜಯಲಕ್ಷ್ಮಿ ಅವರ 2 ಕೃತಿಗಳು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಮಳೆಯಲ್ಲಿ ಬಂದ ಅಪ್ಸರೆ ಹಾಗೂ ಅಮೂಲ್ಯ ಈ 2 ಕೃತಿಗಳನ್ನ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರು ಇವತ್ತು ಲೋಕಾರ್ಪಣೆಗೆ ಸಿದ್ಧಗೊಳಿಸಿದ್ದಾರೆ. ಈ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಒಟ್ಟಗೆರೆ ನಾಗರಾಜ್ ಅವರಿಗೆ ಮಾತಿನ ಮನೆಯ ಪರವಾಗಿ ಹಾಗೂ ಲಕ್ಷ್ಮೀ ನರಸಿಂಹ ಪ್ರಕಾಶನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಕೃತಿ ಪರಿಚಯವನ್ನು ಮಾಡಲಿಕ್ಕೆ ಬಂದಿರತಕ್ಕಂತಹ ಶ್ರೀ ಉದಂತ ಶಿವಕುಮಾರ್ ಇವರಿಗೂ ಕೂಡ ಮಾತಿನ ಮನೆ ಹಾಗೂ ಲಕ್ಷ್ಮೀ ನರಸಿಂಹ ಪ್ರಕಾಶನ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯರು ಬೆನ್ನಲ್ ಸೆಲ್ವಕುಮಾರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ 2 ಸಂಖ್ಯೆಯ ಸ್ವಾಗತ. ಇಂದಿನ ಕೇಂದ್ರ ಆಕರ್ಷಣೆ ವಿಜಯಲಕ್ಷ್ಮಿ ಅವರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪ್ರೇಕ್ಷಕರು ನೀವು ಹಾಗೂ ಸಾಮಾಜಿಕ ಜಾಲತಾಣದ ವೀಕ್ಷಕರು ಅವರಿಗೂ ಕೂಡ ಸ್ವಾಗತವನ್ನು ಕೋರಿ ಒಂದೆರಡು ಪ್ರಾಸ್ತಾವಿಕ ನುಡಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಕರೋನಾ ಹಿನ್ನೆಲೆಯಲ್ಲಿ ನಮ್ಮ ಸಾಮಾಜಿಕ ಕಾರ್ಯಚಟುವಟಿಕೆಗಳು ಮನೆಯಿಂದಲೇ ಪ್ರಾರಂಭವಾಯಿತು. ಮುಖ್ಯವಾಗಿ ಸಾಹಿತ್ಯ ಕೃಷಿ ಎಲ್ಲರೆಲ್ಲ ಆಕರ್ಷಿಸಿತು. ಪ್ರತಿಯೊಬ್ಬರೂ ಕೂಡ ಒಂದು ಬರೆಯುವ ಹವ್ಯಾಸವನ್ನು ಅಥವಾ ಓದುವ ಹವ್ಯಾಸವನ್ನು ರೂಢಿಸಿಕೊಂಡರು. ಇಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು 1 ವರ್ಷದಲ್ಲಿ ಬಹುಶಃ 6-7 ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಅವರು ಒಂದು ಬರೆಯುವ ಕಾರ್ಖಾನೆ ಥರ ಆಗೋಗಿದ್ದಾರೆ, ಯಂತ್ರದ ಥರ ಆಗೋಗಿದ್ದಾರೆ. ಅವರ ಒಂದು ಕಾದಂಬರಿ ಸದ್ಯದಲ್ಲೇ ಚಲಚಿತ್ರವಾಗ್ತಾ ಇದೆ ಅಂತ ಅವರನ್ನು ಹೇಳಿದರು. ಹಾಗಾಗಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತಾರೆ. ಸೊ ಸಾಹಿತ್ಯ ಎಲ್ಲರನ್ನ ಆಕರ್ಷಿಸಬೇಕು, ಎಲ್ಲರೂ ಅದನ್ನು ತೊಡಗಿಸ್ಕೊಳ್ಬೇಕು. ಹಾಗೂ ಬರೆಯುವುದು ಅಷ್ಟೇ ಅಲ್ಲ, ಓದುವುದು ಕೂಡ ಒಂದು ಕಲೆ ಆಗಿದೆ. ಅದನ್ನು ವಿಮರ್ಶೆ ಕೂಡ ಮಾಡಬೇಕು. ನಮ್ಮ ಒಡ್ಡಗೆರೆ ನಾಗರಾಜರು ಈ ಒಂದು ವಿಮರ್ಶಾ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದ ಹೆಸರನ್ನು ಮಾಡಿರತಕ್ಕಂಥವ್ರು. ಅಂತಹವರ ಮೂಲಕ ಇವತ್ತು ವಿಜಯಲಕ್ಷ್ಮಿ ಅವರ 2 ಕೃತಿಗಳು ಲೋಕಾರ್ಪಣೆ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಧನ್ಯವಾದ ರಾಸು ವೆಂಕಟೇಶ್ ಅವರಿಗೆ. ಇದೀಗ ಕಾದಂಬರಿಗಳನ್ನು ಲೋಕಾರ್ಪಣೆಗೊಳಿಸಿಕೊಳ್ಬೇಕು ಅಂತ ಡಾಕ್ಟರ್ ಒಡ್ಡಗೆರೆ ನಾಗರಾಜಯ್ಯ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಲೋಕಾರ್ಪಣೆಗೊಳ್ಳುತ್ತಿದೆ.
ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರ 2 ಪುಸ್ತಕಗಳು, 2 ಕಾದಂಬರಿಗಳು, ಮಳೆಯಲ್ಲಿ ಬಂದ ಅಪ್ಸರೆ ಹಾಗೂ ಅಮೂಲ್ಯ. ಕಾದಂಬರಿಗಳನ್ನು ಲೋಕಾರ್ಪಣೆಗೊಳಿಸಿದ ಡಾಕ್ಟರ್ ಬಡಗೆರೆ ನಾಗರಾಜಯ್ಯ ಅವರಿಗೆ ಧನ್ಯವಾದ. ಈಗಷ್ಟೇ ಲೋಕಾರ್ಪಣೆಗೊಂಡಂತಹ ಅಮೂಲ್ಯ ಹಾಗೂ ಮಳೆಯಲ್ಲಿ ಬಂದ ಅಪ್ಸರೆ ಕಾದಂಬರಿಗಳ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಶ್ರೀ ಉದಂತ ಶಿವಕುಮಾರ್ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಕವನ ಸಂಕಲನ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಅಡಿಯಿಟ್ಟಂತಹ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ನಂತರ ಕಥಾ ಸಂಕಲನವನ್ನು ಬರೀತಾರೆ. ನಾನು ಸಾಗರವ ಗೆದ್ದವಳು ಅನ್ನುವ ಅವರ ಕವನ ಸಂಕಲನ ನಾನು ಓದಿದ್ದೆ, 80 ಕವನಗಳಿವೆ. ಅದಾದ ನಂತರ ಪಂಚಮಿ ಅನ್ನುವ ಕಥಾ ಸಂಕಲನ, ಅದರಲ್ಲಿ 5 ಕಥೆಗಳು: ಆಸರೆ, ಬಾಳ ಹುಣ್ಣಿಮೆ, ಮಂದಾಕಿನಿ, ಅನುರಾಧ ಮತ್ತು ಕಾವೇರಿ. ಈ 5 ಪಾತ್ರಗಳನ್ನು ಹೊಂದಿರ್ತಕ್ಕಂಥ ಕಥಾ ಸಂಕಲನ ಓದಿದೆ. ಅದಾದ ನಂತರ ನಾನು ಅಮೃತಧಾರೆ ಅಂತ 70 ಕವನಗಳಲ್ಲಿ ಅಮೃತಧಾರೆ ಅದನ್ನು ಓದಿದೆ. ಅದ ನಂತರ ಅವರ ಜೀವನದ ಬಗ್ಗೆ ವಿಜಯಪಥ ಅನ್ನುವ ಒಂದು ಕೃತಿಯನ್ನು ಸಹ ಓದಿದೆ. ಸಾಗರವ ಗೆದ್ದವಳು ಕೃತಿಗೆ PS ನಿಸಾರ್ ಅಹಮದ್ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಅಲ್ಲಿ ಬರಿತಾ ಹೋಗ್ತಾರೆ: ಸಾವಧಾನದಿಂದ, ಸಂಯಮದಿಂದ ಮತ್ತು ನಿಧಾನಗತಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಕಾವ್ಯಗಳನ್ನು ಕಟ್ಟಿಕೊಡುವ ಶಕ್ತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರಿಗಿದೆ ಅಂತ PS ನಿಸಾರ್ ಅಹಮದ್ ಅವರು ಹೇಳ್ತಾರೆ. ಅದಾದ ನಂತರ ಅಮೃತಧಾರೆಗೆ HS ವೆಂಕಟೇಶಮೂರ್ತಿಯವರು ಮುನ್ನುಡಿ ಬರೆದಿದ್ದಾರೆ. ನಾನು ಇವರ ಕವನ ಸಂಕಲನಗಳನ್ನು ಮತ್ತು ಇವರ ಕೃತಿಗಳನ್ನು ಓದಿದ್ದೀನಿ. ಬಹಳ ಗಂಭೀರವಾಗಿ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಬೇಕಾದಂತಹ ಒಂದು ಆಲೋಚನಾ ಶಕ್ತಿಯನ್ನು ಇಟ್ಕೊಂಡು ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇವರನ್ನು ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ಹೆಚ್ಚು ಇಷ್ಟಪಡುವಂತಹ ಅತ್ಯುತ್ತಮ ಲೇಖಕಿ ಅಂತ ಹೇಳಿದರೂ ತಪ್ಪಾಗಲಾರದು. ಮುಂದಿನ ದಿನಗಳಲ್ಲಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಸಹ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ನಕ್ಷತ್ರವಾಗಿ ಉಳಿತಾರೆ ಅನ್ನುವುದನ್ನು ಅವರ ಕೃತಿಗಳನ್ನು ಓದಿದಾಗ ನಮಗೆ ಅರಿವಾಗಿದೆ. ಇದಾದ ನಂತರ ಇವರು ಕಾದಂಬರಿಗೆ ಕೈ ಹಾಕಿದ್ದಾರೆ. ಅಮೂಲ್ಯ ಮತ್ತು ಮಳೆಯಲ್ಲಿ ಬಂದ ಅಪ್ಸರೆ. ಅಮೂಲ್ಯ ಮತ್ತು ಮಳೆಯಲ್ಲಿ ಬಂದ ಅಪ್ಸರೆ 78 ಪುಟಗಳ ಕರವನ್ನು ಆಕಾರದ ಕೃತಿಯಲ್ಲಿರ್ತಕ್ಕಂಥ ಕಿರು ಕಾದಂಬರಿಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ಅಮೂಲ್ಯ 78 ಪುಟಗಳಿವೆ. ಇದು ಮಳೆಯಲ್ಲಿ ಬಂದ ಅಪ್ಸರೆ 79ನೇ ಪುಟದಲ್ಲಿ 4 ಲೈನ್ ಬಂದಿದೆ. 78 ಪುಟ ಅದು 74 ಲೈನ್ ಇರಲಿ. ಮೇಡಮ್ ಅವರು ಒಳ್ಳೆಯ ಸಮಾಜದಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡು ಕಾದಂಬರಿಗಳನ್ನು ಬರೆದಿದ್ದಾರೆ. ಇನ್ನೂ ಸಹ ಸ್ವಲ್ಪ ವಿಸ್ತಾರ ಮಾಡುವುದಾಗಿತ್ತು. ಕಥೆ ಎಷ್ಟಿದೆಯೋ ಅಷ್ಟನ್ನು ಹೇಳಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮುಗಿಸ್ಬಿಟ್ಟಿದ್ದಾರೆ. ಮತ್ತು ಓದುಗರಿಗೂ ಸಹ ಭಾಳ ಇಷ್ಟ ಆಗುತ್ತೆ. ತುಂಬ ಹೊತ್ತು ನಮ್ಮ ಬೇರೆ ಲೇಖಕರಿಗೆ ಹೇಳೋದು ಬೇಡ, ತುಂಬ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೆದಂಥ ಕೃತಿಗಳು ತಿಂಗಳಾನ್ಗಟ್ಟಲೆ ಓದೋದಕ್ಕೆ ತಗೊಳ್ತಾರೆ. ಆದರೆ ಮೇಡಮ್ ಕೃತಿ ಅದನ್ನೆಲ್ಲ ಯೋಚನೆ ಮಾಡಿರಬೇಕು. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಓದುಗರ ಒಂದು ಅನಿಸಿಕೆ ಅಥವಾ ಓದುಗರ ಒಂದು ಅಭ್ಯಾಸ ಇವುಗಳ ಕಡಿಮೆ ಇರೋದ್ರಿಂದ ಏನೋ ಕಿರು ಕಾದಂಬರಿಗಳು ಹೆಚ್ಚು ಹೆಸರು ಮಾಡ್ತವೆ. 1 ಗಂಟೆ ಅಥವಾ 2 ಗಂಟೆಯಲ್ಲಿ ಓದಿ ಮುಗಿಸಬಹುದಾದಂತಹ ಕೃತಿಗಳನ್ನು ಹೆಚ್ಚು ಇವಾಗ ದೊಡ್ಡ ದೊಡ್ಡ ಕೃತಿಗಳನ್ನು ಪ್ರೊಫೆಸರ್ಗಳು ನಮ್ಮಂಥವರು ಓದಿದ್ರು ಓದ್ತಾ ಇರ್ತೀವಿ. ಅಮೂಲ್ಯ ಈಗ ನಾವು ನಮ್ಮ ತಾತ ನಮ್ಮ ಅಜ್ಜಿ ಬದುಕಿದಂತಹ ರೀತಿ, ನಮ್ಮಪ್ಪ ನಮ್ಮಮ್ಮ ಬದುಕಿದಂತಹ ರೀತಿ
ನಾನು ನನ್ನ ಹೆಂಡತಿ ಬದುಕಿರುವಂಥ ರೀತಿ, ನನ್ನ ಮಗಳು ಬದುಕುವ ರೀತಿ, ಹೀಗೆ 4 ತಲೆಮಾರುಗಳಿವೆ. ಅಲ್ಲಿ ಅಮೂಲ್ಯದಲ್ಲಿ 3 ತಲೆಮಾರುಗಳ ಚಿತ್ರಣವನ್ನು ವಿಜಯಲಕ್ಷ್ಮಿ ಸತ್ಯಮೂರ್ತಿ ಮೇಡಮ್ ಅವರು ಕಟ್ಕೊಟ್ಟಿದ್ದಾರೆ. ಸುನಂದ ನಮ್ಮ ಹಿಂದಿನ ತಲೆಮಾರನ್ನು ಹೇಳಿದ್ರೆ, ಅಮೂಲ್ಯ ನಮ್ಮ ತಲೆಮಾರಿನ, ಅಂದರೆ ನಮ್ಮ ಮಕ್ಕಳಲ್ಲ, ನಮ್ಮ ತಲೆಮಾರಿನ ಚಿತ್ರಣವನ್ನು ಕಟ್ಕೊಡ್ತಾರೆ. ಅಮೂಲ್ಯನ ಮಗಳು ಅದಿತಿ ನಮ್ಮ ಮಕ್ಕಳ ತಲೆಮಾರನ್ನು ಕಟ್ಕೊಡ್ತಾರೆ. ವಾಸ್ತವಿಕವಾಗಿ ನಾವು ನೋಡೋದಾದರೆ ನಮ್ಮ ಹಿಂದಿನ ತಲೆಮಾರಿನವರು ಬದುಕಿದಂಥ ರೀತಿ ಅದೊಂಥರ ಅಚ್ಚುಕಟ್ಟುತನದ ರೀತಿ. ಅದಾದ ಮೇಲೆ ನಮ್ಮದು ಒಂಥರ ಸ್ವಲ್ಪ ಧಾವಂತದ ಬದುಕಿನ ಚಿತ್ರಣ. ಅದಾದ ನಂತರ ನಮ್ಮ ಮುಂದಿನ ಮಕ್ಕಳು ಬಂದಿರತಕ್ಕಂಥದ್ದು ಸ್ವಲ್ಪ ನಮಗಿಂತಲೂ ಸ್ವೇಚ್ಛಾಚಾರದ ಜೀವನದಲ್ಲಿ ತೊಡಕೊಳ್ತಾರೆ ಅಂತಕ್ಕಂಥದ್ದು. ಕಾರಣ ಇದು ಏನಕ್ಕೆ ಈ ರೀತಿ ಆಗುತ್ತೆ ಅಂದರೆ, ಎಲ್ಲರೂ ನಾವು ಓಡ್ತಾನೆ ಇದ್ದೀವಿ ಹಣದ ಮತ್ತು ಅದ್ರ ಜೊತೆಗೆ ಆಧುನೀಕರಣ ಮತ್ತು ಈಗ ಬಂದಿರತಕ್ಕಂಥ ಅನೇಕ ವಿಜ್ಞಾನದ ವಸ್ತುಗಳು, ಇವುಗಳೆಲ್ಲ ನಮ್ಮ ಮಕ್ಕಳ ಬದುಕನ್ನು ಮತ್ತು ಇವತ್ತು ಬದುಕಿರತಕ್ಕಂಥ ರೀತಿಯನ್ನು ನಾವು ಗಮನಿಸಿದಾಗ ಇಂತಹ ಗಟ್ಟಿಯಾದಂತಹ ಬದುಕನ್ನು ನಾವು ಇಲ್ಲಿ ನಿಂತು ಬದುಕೋದನ್ನು ಕಲಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ವೇನೋ ಪೇರೆಂಟ್ಸ್ಗಳು, ಪೋಷಕರು ಅಂತ ಅನಿಸ್ತದೆ. ನಾನು ಪೂರ್ತಿ ಕಥೆ ಹೇಳೋದಕ್ಕೆ ಹೋಗಲ್ಲ. ಇಲ್ಲಿ ಸುನಂದನ ಮಗಳು ಅಮೂಲ್ಯನ ಗಂಡ ಆದಿತ್ಯನ ಅಮೂಲ್ಯನ ಮಗಳು ಅದಿತಿಯ ಜೀವನ. ಅದಾದ ನಂತರ ಅಮೂಲ್ಯ ಗಂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಅವನು ಬಿಸ್ನೆಸ್ನಲ್ಲಿ ಸೋತ ನಂತರ ಡಿಪ್ರೆಷನ್ಗೆ ಹೋಗ್ತಾನೆ. ಅವನು ಜೀವನವನ್ನು ತನ್ನಾರೇ ಕಳೆದುಕೊಳ್ತಾನೆ. ಅದಾದಮೇಲೆ ಅಮೂಲ್ಯನಿಗೆ ಬರ್ತಕ್ಕಂಥ ಸಂಕಷ್ಟಗಳು ಈ ಕಾದಂಬರಿಯಲ್ಲಿ ನಿಜವಾದ ಮನವಿಟ್ಟಿದ್ದಾರೆ. ನನಗನ್ಸುತ್ತೆ ಈ ಸಮಾಜದಲ್ಲಿ ಅಥವಾ ನಾವಿರುವಂಥ ಕಾಲಘಟ್ಟದಲ್ಲಿ ಇರ್ಬೋದು, ಒಡ್ಗಟ್ಟಿ ನಾಗರೇ ಸರಿ ಗೊತ್ತಿದೆ ಚಿಂತಕರು. ನನಗನ್ಸಿರೋದು ಹೇಳ್ತೀನಿ, ಇವತ್ತು ಕೂಡ ಮುಂದಿನೂ ಕೂಡ ಗಂಡಿನಷ್ಟು ಹೆಣ್ಣಿಗೆ ಸ್ವತಂತ್ರ ಸಿಗೋದು ಇಲ್ವೇನೋ ಅಂತ. ಅದು ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಂದರೆ ಎಲ್ಲ ರೀತಿಯಲ್ಲೂ ಪ್ರಯತ್ನಗಳಾಗಬೇಕು. ನಮ್ಮ ನಡುವೆ ನಾವು ಆಸಕ್ತಕ್ಕಂಥ ವ್ಯಕ್ತಿಗಳು ಅವರು ಕೊಡೋ ಹೇಳಿಕೆಗಳು ಎಷ್ಟು ಅಭಾಸವಾಗಿರ್ತವೆ ಅಂದರೆ ಅದನ್ನು ನಿರೀಕ್ಷೆ ಮಾಡೋದಾದರೆ ಹೆಣ್ಣಿಗೆ ಸ್ವಾತಂತ್ರ್ಯ ಎಲ್ಲಿದೆ? ತುಂಬ ಕಷ್ಟ. ಗಂಡಿನಷ್ಟು ಸ್ವತಂತ್ರ ಹೆಣ್ಣಿಗಿಲ್ಲ. ಅದೊಂದು ಬೇಸರದ ಸಂಗತಿ. ಇರಲಿ, ಈ ಸಮಾಜದಲ್ಲಿ ಒಳ್ಳೆಯವರು ಕೆಟ್ಟವರು ಇದ್ದಾರೆ ಅಂತ ಅಮೂಲ್ಯ ಕೃತಿಯಲ್ಲಿ ಮಾರ್ವಾಡಿ ಒಬ್ಬ ಬರ್ತಾರೆ. ಮತ್ತು ಅದೇ ರೀತಿ ಡಾಕ್ಟರ್ ರಾಜನ್ ಅಂತ ವೈದ್ಯರು. ರಾಜನ್ ತೋರಿಸ್ತಕ್ಕಂಥ ಕಾಳಜಿ ಮತ್ತು ಮಾರ್ವಾಡಿ ತೋರಿಸ್ತಕ್ಕಂಥ ಕಾಳಜಿ ಎರಡಕ್ಕೂ ವ್ಯತ್ಯಾಸ ಇದೆ. ಇಬ್ಬರು ಶ್ರೀಮಂತರೇ, ಅದರಲ್ಲಿ ಮಾರ್ವಾಡಿ ಕೆಟ್ಟವನಾಗಿ, ಡಾಕ್ಟರ್ ರಾಜನ್ ಒಳ್ಳೆಯವರಾಗಿ ಕಾಣಿಸ್ತಾರೆ. ಅಂದರೆ ಈ ಭೂಮಿ ಮೇಲೆ ಈ ಸಮಾಜದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಕ್ಕಂಥದ್ದನ್ನು ಕೃತಿ ಅಲ್ಲಿ ಆ ಮಾರ್ವಾಡಿ ಪಾತ್ರ ಮತ್ತು ಡಾಕ್ಟರ್ ರಾಜನ್ ಪಾತ್ರ ಬಹಳ ಅಚ್ಚುಕಟ್ಟಾಗಿ ನೋಡಿಸ್ತಾರೆ. ನನಗೆ ಒಂದ್ಸತಿ ಶ್ರೀಮಂತಿಕೆ ಮತ್ತು ಸಿರಿವಂತಿಕೆ ಎರಡರಲ್ಲೂ ವ್ಯತ್ಯಾಸ ಕಾಣ್ತದೆ. ಶ್ರೀಮಂತಿಕೆಯಲ್ಲಿ ಸದ್ಗುಣಗಳು ಕಡಿಮೆ, ಸಿರಿವಂತಿಕೆಯಲ್ಲಿ ಸದ್ಗುಣಗಳು ಸ್ವಲ್ಪ ಜಾಸ್ತಿ. ಹಂಗೆ ನೋಡೋದಾದರೆ ಅಮೂಲ್ಯನ ಗಂಡ ಆದಿತ್ಯ ಸಿರಿವಂತ. ಯಾಕೆಂದರೆ ಅವನು ಯಾವ ರೀತಿಯಲ್ಲೂ ಕೆಟ್ಟದಾಗಿ ನಡ್ಕೊಳ್ಳೋದಿಲ್ಲ. ಒಳ್ಳೆಯ ಗಂಡ ಅಮೂಲ್ಯನಿಗೆ. ನಮ್ಗೆ ಒಂದೊಂದ್ಸತಿ ಸಮಾಜದಲ್ಲಿ ನೋಡೋದಾದರೆ ಒಳ್ಳೆಯ ಗಂಡನನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ಹೆಣ್ಣಿಗೆ ಭಾಳ ಸಂಕಷ್ಟದ ಸ್ಥಿತಿ. ಕೆಟ್ಟ ಗಂಡ ಅಂದರೆ ಬಿಡಿ, ಡೈಲಿ ಕುತ್ಕೊಬಂದು ಹೊಡಿತಾನೆ, ಡೈಲಿ ಅವನು ಇಸ್ಪೀಟ್ ಆಡ್ತಾನೆ, ಡೈಲಿ ಜೂಜಾಡ್ತಾನೆ, ಸದ್ಯ ಹೋದ್ರೆ ಸಾಕಪ್ಪ ಅಂತ ಹೋಗೋದೇ ಇಲ್ಲ. ಅಲ್ಲೆಲ್ಲ ಮೋರಿಗೆ ಅಲ್ಲಿ ಬಿದ್ದಿರ್ತಾರೆ, ಅವ್ರನ್ನ ಎತ್ಕೊಂಡು ಬಂದು ಅವ್ರನ್ನ ತೊಳೆದು ನೀಟಾಗಿ ಇಟ್ಕೋತೀವಿ ನಾವು. ಅಂಥ ಘಟನೆಗಳು ಸಹ ನಾವು ನೋಡಿದ್ದೀವಿ, ಓದಿದ್ದೀವಿ. ಆದರೆ ಒಳ್ಳೆಯ ಮತ್ತು ಸದ್ಗುಣ ಉಳಿದಿರ್ತಕ್ಕಂಥ ಪತಿಯನ್ನು ಕಳ್ಕೊಂಡಂಥ ಅಮೂಲ್ಯ ಸಾಕಷ್ಟು ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಇದು ಈ ಸಮಾಜದಲ್ಲಿ ಅನೇಕ ಹೆಂಗಸರ
ಕಷ್ಟಗಳನ್ನು ಅಮೂಲ್ಯದ ಚಿತ್ರದ ಮೂಲಕ ವಿಜಯಲಕ್ಷ್ಮಿ ಮೇಡಮ್ ಅವರು ತುಂಬ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ಡಾಕ್ಟರ್ ರಾಜನ್ ಅವರು ಇವರ ಸ್ಥಿತಿಯನ್ನು ನೋಡಿ ಅವರಿಗೆ ಸಹಾಯ ಹಸ್ತವನ್ನು ಸಾಧ್ಯ. ಪ್ರತಿಫಲ ಇಲ್ಲದೆ ಸಹಾಯವನ್ನು ನೀಡ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ಇವತ್ತಿನ ಸಮಾಜದಲ್ಲಿ, ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ತುಂಬ ಕಡಿಮೆ. ಮೋಸ, ವಂಚನೆ, ಏನಾದರೂ ಸ್ವಾರ್ಥ ಇವು ಇಟ್ಕೊಂಡೇ ನಾವು ಬೇರೆಯವ್ರನ್ನ ನೋಡ್ತೀವಿ. ಮತ್ತು ಇನ್ನೊಂದೇನೆಂದರೆ ಯಾರು ಅಸಹಾಯಕತೆಗೆ ದುಡಿತಾರೋ ಅಂಥವ್ರನ್ನ ಸ್ವಾರ್ಥತೆಯಿಂದ ಬಳಸ್ಕೊಳ್ಳೋದು ಇವತ್ತು ಸಮಾಜದಲ್ಲಿ ಹೆಚ್ಚಾಗಿದೆ. ಹಾಗಾಗಿ ಪ್ರತಿಫಲ ಇಲ್ಲದೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಹಂಗಂದ್ಬಿಟ್ಟು ಎಲ್ಲ ಸ್ವಾರ್ಥವಾಗಿ ಇದ್ದಾರೆ ಅಂತಲೂ ಇಲ್ಲ, ತುಂಬ ಕಡಿಮೆ. ಅಮೂಲ್ಯ ಹೆಣ್ಣುಮಗಳು ಪಡ್ತಕ್ಕಂಥ ಕಷ್ಟವನ್ನು ನಾವು ಈ ಸಮಾಜದ ಎಲ್ಲ ಹೆಣ್ಣು ಮಕ್ಕಳ ಕಷ್ಟಗಳಲ್ಲಿ ನಾವು ನೋಡ್ಬೋದು, ಬದುಕಿನಲ್ಲಿ ನೋಡ್ಬೋದು. ನಮ್ಮ ಮಕ್ಕಳಿಗೆ ಫ್ರೀನೆಸ್ ಕೊಟ್ಬಿಟ್ರೆ, ಮಕ್ಕಳನ್ನು ದಂಡಿಸದೇ ಇದ್ದರೆ, ಅಥವಾ ಮಕ್ಕಳನ್ನು ಸರಿದಾರಿಗೆ ನಾವು ತರದೇ ಇದ್ದರೆ, ಅಥವಾ ನಾವು ಮನೆಯಲ್ಲಿ ಸರಿಯಾಗಿ ಇಲ್ಲದೆ ಹೋದರೆ, ನಾವು ಸುಸಂಸ್ಕೃತರಾಗಿ ಮನೆಯಲ್ಲಿ ಅಚ್ಚುಕಟ್ಟಾಗಿ ಮಾತಾಡೋದು, ಮನೆಯಲ್ಲಿ ಕಿತ್ತಾಡದೆ ಇವತ್ತು ಇನ್ನೊಂದೇನಾಗಿದೆ ಅಂದರೆ, ನಾವು ಮನೆಯಲ್ಲಿ 4 ಜನ ಇದ್ದರೆ ರಾತ್ರಿ ಸೇರುವಾಗ ಯಾರೂ ಒಟ್ಟಾಗಿ ಕೂತ್ಕೊಂಡು ಸೇರೋದೇ ಕಡಿಮೆ ಆಗಿಬಿಟ್ಟಿದೆ. ಅವನು ಯಾವಾಗಲೂ ಬರ್ತಾನೆ, ಮಗ ಯಾವಾಗಲೂ ಬರ್ತಾರೆ, ಗಂಡ ಯಾವಾಗಲೂ ಬರ್ತಾನೆ, ಹೆಂಡತಿ ಅಷ್ಟು ಸಾಕಾಗ್ಬಿಟ್ಟಿದ್ವಿ, ಹೆಂಡತಿ ಕಾದು ಅಕಸ್ಮಾತ್ ಅವಳು ಕೆಲಸಕ್ಕೆ ಹೋದರೆ ಅವ್ರು ಯಾವಾಗಲೂ ಬರ್ತಾರೆ. ಒಬ್ರಿಗೊಬ್ಬರು ಮಾತನಾಡಿಕೊಳ್ಳುವ, ಒಬ್ರಿಗೊಬ್ಬರು ಕಷ್ಟಗಳನ್ನು ಹಂಚಿಕೊಳ್ಳುವ, ಒಬ್ಬರನ್ನು ನೋಡುವ ಎಷ್ಟೋ ಘಟನೆಗಳು ನಮ್ಮಲ್ಲಿ ಇರಬಹುದು. ಈಗ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡೇ ನಾವು ಟೈಮ್ ಪಾಸ್ ಮಾಡೋದು. ಮಗ ಬಂದರೆ ರೂಮ್ ಸೇರ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ, ಮಗಳು ಬಂದರೆ ಇನ್ನೊಂದು ರೂಮ್ ಸೇರ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ, ತಂದೆ ಅವನ ಟೆನ್ಷನಲ್ಲಿ ಅವನಿರ್ತಾನೆ, ಹೆಂಡತಿ ಅದಿಲ್ಲ ಇದಿಲ್ಲ, ಪಕ್ಕದ ಮನೆ ಅದಾಯಿತು ಇದಾಯಿತು, ಒಳಗೆ ಹೊಸ್ತಾಯಿಲ್ಲ, ಈ ಥರ ಘಟನೆಗಳೇ ಜಾಸ್ತಿ ಆಗ್ತವೆ. ಯಾಕೆ ಅಂತಂದರೆ ಇವು ಅದೇ ಈ ಕಾದಂಬರಿ ಸುನಂದ ಕಾಲಘಟ್ಟದಲ್ಲಿ ಇದೆ, ಅಮೂಲ್ಯ ಕಾಲಘಟ್ಟದಲ್ಲೂ ಬರುತ್ತೆ, ಆಮೇಲೆ ಅದಿತಿಯವರ ಕಾಲಘಟ್ಟದಲ್ಲಿ ಬರ್ತಾ ಇರೋದು. ಇದೆಲ್ಲ ಸರೋಗಬೇಕು ಅಂದರೆ ಈ ಥರ ಕಾದಂಬರಿಗಳನ್ನು ನಾವು ಓದಬೇಕು. ಸಾಹಿತ್ಯವನ್ನು ಹೆಚ್ಚಾಗಿ ಓದೋದ್ರಿಂದ ಒಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳ ಸುಲಭ ಆಗುತ್ತೆ. ಅಣ್ಣ, ತಮ್ಮ, ತಂಗಿ, ಅಕ್ಕ, ಸಹೋದರ, ಭಾವ, ಮೈದುನ, ಇವೆಲ್ಲ ಸಂಬಂಧಗಳು ಬೇಕು. ಆದರೆ ಇವೆಲ್ಲ ಸಂಬಂಧಗಳು ನಿಧಾನವಾಗಿ ಕಳೆದುಕೊಳ್ತವೆ. ಹಣದ ವ್ಯವಹಾರದಿಂದಲೋ ಅಥವಾ ಬೇರೆ ಒಂದು ಸ್ವಪ್ರತಿಷ್ಠೆಯಿಂದಲೋ ಇವೆಲ್ಲ ಸಂಬಂಧಗಳು ಕಳ್ಕೊಂಡು ಹೋಗ್ತವೆ. ಸಮಾಜದಲ್ಲಿ ನಮ್ಮ ಶತ್ರುಗಳು ಯಾರಂದರೆ ನಮ್ಮ ಸಂಬಂಧಿಕರು, ಇನ್ನು ಯಾರೂ ಇರಲ್ಲ. ಹಂಗಾಗಿದೆ ಈಗ. ಅಮೂಲ್ಯ ಕೃತಿಯನ್ನು ಓದೋದ್ರ ಮೂಲಕ ನಾವು ಸಾಕಷ್ಟು ವಿಚಾರಗಳನ್ನು ಮತ್ತು ನಮ್ಮ ಜೀವನದ ಸಾಕಷ್ಟು ಕೆಲವು ವಿಷಯಗಳನ್ನು ನಮ್ಮ ಅರಿವಿಗೆ ತಂದುಕೊಡ್ತದೆ, ನಮ್ಮ ಅರಿವಿನ ವಿಸ್ತಾರವನ್ನು ಹೆಚ್ಚಿಸ್ತದೆ ಅಮೂಲ್ಯ ಕೃತಿ. ಇದಾದ ನಂತರ ಇನ್ನೊಂದು ಹೆಚ್ಚಾಗಿ ಸಾರ್ ಮಾತಾಡ್ತಾರೆ, ಬೆಂಗಳೂರು ಇವರು ಸಾರ್ ಮಾತಾಡ್ತಾರೆ. ಮಳೆಯಲ್ಲಿ ಬಂದ ಅಪ್ಸರೆ ಬಗ್ಗೆ ಹೇಳೋದಾದರೆ, ಒಂದು ಶ್ರೀಮಂತ ಕುಟುಂಬದಲ್ಲಿ ಸ್ವೇಚ್ಛಾಚಾರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗ್ತಾರೆ ಮೇಡಮ್. ಆ ಮಧ್ಯದಿಂದ ಕಾದಂಬರಿಯ ಅರ್ಧ ಭಾಗದಿಂದ ಮುಂದಕ್ಕೆ ಹೋದರೆ ಪತ್ತೇದಾರಿ ಕಾದಂಬರಿ ಈ ಥರ ಅನಿಸುತ್ತೆ ನನಗೆ. ಒಂಥರ ಪತ್ತೇದಾರಿ ಕಾದಂಬರಿ ಥರನೂ ನಮಗೆ ಅನಿಸಿಕೆಯನ್ನು ಕಟ್ಕೊಡ್ತದೆ. ಇಲ್ಲಿ ಇನ್ನೊಂದು ಅಮೂಲ್ಯದಲ್ಲಿ ಇನ್ನೊಂದು ಹೇಳೋದು ಬಿಟ್ಬಿಟ್ಟೆ ನಾನು. ಅಲ್ಲೊಬ್ಬ ಸಚಿನ್ ಬರ್ತಾರೆ, ಅವನ ಕಾರ್ ಡ್ರೈವರು. ಅಮೂಲ್ಯ ಮತ್ತು ಆದಿತ್ಯ ಗಂಡ ಹೆಂಡತಿರು. ಆದಿತ್ಯ ಶ್ರೀಮಂತ ಇರ್ತಾರೆ, ಅಮೂಲ್ಯ ಮತ್ತು ಅದಿತಿ ಮಗಳು ಇಬ್ಬರನ್ನು ಓಡಾಡೋದಕ್ಕೆ ಅಂತ ಒಂದು ಕಾರ್ ತೊಗೊಂಡು ಬಂಗ್ಲೆ ತೊಗೊಂಡಿರ್ತಾನೆ. ಕಾರ್ ತೊಗೊಂಡು ಅದಕ್ಕೊಬ್ಬ ಡ್ರೈವರ್ ಸಚಿನ್ ಅಂತ ಹೇಳ್ತಾನೆ. ಆ ಸಚಿನ್ನು ಅಷ್ಟೇ, ಅದು ಅವಾಗ ಹೇಳಿದೆ, ಅಸಹಾಯಕತೆಗೆ ಒಳಗಾದಂಥ ಹೆಣ್ಣು ಮಕ್ಕಳನ್ನು ಅಥವಾ ಗಂಡು ಮಕ್ಕಳಾಗಿರ್ಬೋದು ಅವರನ್ನು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಪಾತ್ರ ಹೇಳಿ ಸಚಿನ್ ಅಂತ ಬರ್ತಾನೆ ಕಾರ್ ಡ್ರೈವರ್. ಅವನು ಆ ರೀತಿ ನಡ್ಕೊಳ್ತಾನೆ. ಇಲ್ಲಿ ಮಳೆಯಲ್ಲಿ ಬಂದ ಅಪ್ಸರೆಗೆ ಬಂದರೆ ನಾವು ಇಲ್ಲಿ ಶೀಲಾ ಅನ್ನೋದು ಒಂದು ಕತೆ, ಹೈಟೆಕ್ ಜೀವನ. ಅದನ್ನೇ ಅವಾಗಲೇ ಹೇಳಿದೆ ನಾನು. ನಾವು ಮನೆಯಲ್ಲಿ ನಮ್ಮ ತಂದೆ
ನಾವು ತಂದೆ ಆದವರು ಮತ್ತು ನನ್ನ ಹೆಂಡತಿ ಆದವರು ನಾವೇ ನಡ್ಕೊಳ್ತೀವಿ, ನಮ್ಮ ಮಕ್ಕಳು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಈಗಂತೂ ನಾವು ಅವಾಗೆಲ್ಲ ಗೊಣ್ಣೆ ಸುರಿಸ್ಕೊಂಡು, ನಾವು 4ನೇ ಕ್ಲಾಸ್ ಆದರೂ ಗೊಣ್ಣೆ ಸುರಿಸ್ಕೊಂಡು ಮನೆ ಮುಂದೆ ಏನಾದರೂ ಮಣ್ಣಿದ್ರೆ ಆ ಮಣ್ಣಿಗೆ ಒಂದು ಕೈ ಇಟ್ಟು ಅದ್ರ ಮೇಲೆ ಒಂದು ಗೂಡು ಥರ ಕಟ್ಕೊಂಡು ಏನೇನೋ ಆಟ ಆಡ್ಕೊಂಡು ಇತ್ತು. ಅಂಥ ಕಾಲ ಇಲ್ಲ ಇವಾಗ. LKG ಮಕ್ಕಳು UKG ಮಕ್ಕಳೇ ತುಂಬ ಫಾರ್ವರ್ಡ್ ಆಗಿರ್ತಾರೆ. ಅಮ್ಮ ಏನು ಮಾಡ್ತಾರೆ, ಅಪ್ಪ ಏನು ಮಾಡ್ತಾರೆ, ಹೇಗೆ ಮಾತಾಡ್ತಾರೆ, ಯಾವ ಥರ ನಡ್ಕೊತಾರೆ, ಯಾವ ಬಟ್ಟೆ ಹಾಕಿದ್ದಾರೆ, ಯಾವ ಡ್ರೆಸ್ ಹಾಕಿದ್ದಾರೆ, ಹಣೆಗೆ ಏನು ಇಟ್ಟಿದ್ದಾರೆ, ತುಟಿಗೆ ಏನು ಹಾಕಿದ್ದಾರೆ, ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ ಮಕ್ಕಳು. ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ನಾವು ಸರಿಯಾಗಿ ನಾವು ಇಟ್ಕೊಂಡ್ರೆ ನಮ್ಮ ಮಕ್ಕಳು ಕೂಡ ಸಹ ಹಾಗೆ ಇರ್ತಾರೆ ಅಂತ ನನ್ನ ಅನಿಸಿಕೆ. ಅದ್ರ ಜೊತೆಗೆ ಸಮಾಜವು ಸಾಕಷ್ಟು ಕೆಡಿಸಿದೆ ಅಂತ ನಾವು ಹೇಳೋದಕ್ಕೂ ಆಗೋದಿಲ್ಲ. ಈಗ ಹೆಂಗಾಗಿದೆ ಅಂತಂದರೆ ಏನ್ರಿ ತಪ್ಪಾಯಿತು ಅಂತಂದರೆ ನೀವು ಇದ್ರಿ ಅದು ತಪ್ಪಾದ್ರೆ ಆ ಥರ ಆಗ್ಬಿಟ್ಟಿದೆ ಇವಾಗ. ಕಾನೂನಲ್ಲೂ ಅಷ್ಟೊಂದು ಇದಿಲ್ಲ, ಹಣ ಇದ್ದ ಕಡೆ ಎಲ್ಲನೂ ನಡೀತಾ ಇದೆ, ಅಧಿಕಾರ ಇದ್ದ ಕಡೆ ಎಲ್ಲನೂ ನಡೀತಾ ಇದೆ, ಒಳ್ಳೆಯದಕ್ಕೆ ಬೆಲೆ ಇಲ್ಲ. ಮತ್ತು ನಾವು ಈಗ ನಿಂತ್ಕೊಂಡು ಹಿಂಗೆ ಮಾತಾಡ್ತೀವಿ, ನಾವು ಸುಧಾ ಅದಕ್ಕೆ ಸೋತೋಗ್ತೀವಿ. ಆದರೆ ಯಾಕೆ ಆಗ್ತಾ ಇದೆ ಗೊತ್ತಿಲ್ಲ, ಹಂಗೆ ಆಗ್ತಾ ಇದೆ. ಅದಾಗಬಾರ್ದು ಅಂತ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಅವನ್ನ ದೇವರು ಮಾಡಿಬಿಡ್ತಾರೆ, ಇಲ್ಲಾಂದರೆ ಹುಚ್ಚು ಮಾಡಿಬಿಡ್ತಾರೆ. ಅಂತಹ ಸಮಾಜದಲ್ಲಿ ನಾವಿದ್ದೀವಿ. ಹಾಗೆ ಅದಕ್ಕೆ ನಾವು ಎಚ್ಚರಿಕೆಯಿಂದ ನಡ್ಕೊಳ್ಬೇಕಾಗ್ತದೆ. ನಮ್ಮ ಸಿದ್ಧಾಂತಗಳನ್ನು ಬಿಟ್ಕೊಡದೆ ಸಮಾಜದ ಜೊತೆ ಹೊಂದ್ಕೊಂಡು ಹೋಗೋದಿದೆಯಲ್ಲ, ಇವತ್ತು ತುಂಬ ಕಷ್ಟ. ಆದರೂ ಮಾಡಬೇಕಾಗುತ್ತೆ. ಸಾಹಿತ್ಯ ಆಡೋರು, ಸಾಹಿತ್ಯವನ್ನು ಬರೀತಕ್ಕಂಥವ್ರು, ಸಾಹಿತ್ಯವನ್ನು ಓದ್ತಕ್ಕಂಥವ್ರು ಅದನ್ನು ಮಾಡಬೇಕಾಗ್ತದೆ. ಮಳೆಯಲ್ಲಿ ಬಂದ ಅಪ್ಸರೆ ಬಗ್ಗೆ ಮಾತಾಡ್ತಾ ಇದ್ದೆ. ಶೀಲಾ ಹೈಟೆಕ್ ಫ್ಯಾಮಿಲಿಯ ಒಂದು ಹುಡುಗಿ. ಅವರ ತಂದೆ ಮತ್ತು ತಾಯಿ ಶ್ರೀಮಂತಿಕೆ, ತುಂಬ ಶ್ರೀಮಂತಿಕೆ ಇರುತ್ತೆ, ಹೈಟೆಕ್ ಫ್ಯಾಮಿಲಿ. ಆ ಫ್ಯಾಮಿಲಿಯಲ್ಲಿ ಈಕೆ ನಡತೆಯನ್ನು ತಪ್ಪು ಹೋಗ್ತದೆ. ಸಮಾಜದಲ್ಲಿ ನನಗೇನು ಹೈಟೆಕ್ ಅಂದರೆ ನಾನು ಮೊದಲೇ ಏನು ತಿಳ್ಕೊಂಡಿದ್ದೆ, ಹೈಟೆಕ್ ಅಂತಂದರೆ ತುಂಬ ಸದ್ಗುಣ ಉಳ್ಳವರು, ತುಂಬ ದೊಡ್ಡವರು ಅಂದ್ಕೊಂಡ್ಬಿಟ್ಟಿದ್ದೆ. ಹಳ್ಳಿಯಿಂದ ಬೆಂಗಳೂರು ಬಂದರೆ ಹೈಟೆಕ್ ಅನ್ನೋದೇ ಬೇರೆ ಥರ ಅರ್ಥ ಆಗ್ಬಿಡುತ್ತೆ ನನಗೆ. ಅದೇ ಇದೆ. ಇಲ್ಲಿ ಫ್ಯಾಮಿಲಿನಲ್ಲಿ ಸ್ವೇಚ್ಛಾಚಾರ ಯಾವಾಗ ಇರುತ್ತೋ ಮಗಳು ಕೂಡ ಅದೇ ಥರ ನೋಡಿಕೊಂಡು ತನ್ನ ಬದುಕನ್ನು ಸ್ವೇಚ್ಛಾಚಾರಕ್ಕೆ ಒಡ್ಕೊಳ್ತಾರೆ. ಅದಾದ ನಂತರ ಅಲ್ಲಿ ಸಿದ್ಧಾರ್ಥ ಅಂತ ಬರ್ತಾರೆ. ಸಿದ್ಧಾರ್ಥ ಮತ್ತು ಶಾಲಿನಿ ಫ್ಯಾಮಿಲಿ ಬರ್ತದೆ. ಶಾಲಿನಿ ಕೂಡ ಶ್ರೀಮಂತಿಕೆಯ ಹೆಣ್ಣು. ಇಲ್ಲಿ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಈ ಶ್ರೀಮಂತಿಕೆ ಮತ್ತು ನಿಜವಾದ ಪ್ರೀತಿ ಇವೆರಡೂ ಯಾವತ್ತೂ ಒಂದಾಗಲ್ಲ, ತುಂಬ ಕಷ್ಟ. ಇವಾಗ ಶ್ರೀಮಂತಿಕೆನೇ ಬೇರೆ ಮತ್ತು ನಿಜವಾದ ಪ್ರೀತಿನೇ ಬೇರೆ ಅನ್ನೋದನ್ನು ಸಿದ್ಧಾಂತ ಮತ್ತು ಶಾಲಿನಿಯವರ ನಡುವೆ ನಮಗೆ ಗೊತ್ತಾಗುತ್ತೆ. ಅದು ನಿಜವೂ ಕೂಡ ತುಂಬ ಕಡಿಮೆ. ಶ್ರೀಮಂತಿಕೆ ಮತ್ತು ನಿಜವಾದ ಪ್ರೀತಿ ಹೊಂದ್ಕೊಂಡು ಹೋಗೋದು ತುಂಬ ಕಡಿಮೆ, ನಿಜ ಕೂಡ ಅದು. ಅದನ್ನು ಮಳೆಯಲ್ಲಿ ಬಂದ ಅಪ್ಸರಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಹಾಗೆ ಸಮಾಜದ ಒಳಗಡೆ ನಾವು ಹೇಗಿರಬೇಕು ಅನ್ನೋದನ್ನು ಅಮೂಲ್ಯ ಕೃತಿಯಲ್ಲಿ ಡಾಕ್ಟರ್ ರಾಜನ್, ಮೃದುಲಾ ಮತ್ತು ಆಶೀಶ್ ಇವರ ನಡುವೆ ಸಂಬಂಧಗಳನ್ನು ಅವರು ಕಟ್ಕೊಡ್ತಾರೆ. ಮಳೆಯಲ್ಲಿ ಬಂದ ಅಪ್ಸರೆ, ಈ ಸಿದ್ಧಾಂತ ನೀವೊಬ್ಬ ಬಡವ ಅಂತ ಯಾವಾಗ ಅಣಕಿಸಿ ಸಾಲಿನಿ ತಾಯಿ ಮೀರಾ ಊಟಕ್ಕೆ ಕರೆದ್ಬಿಟ್ಟು ತನ್ನ ಮಗ, ಅಂದರೆ ಈ ಪ್ರೀತಿ, ಈ ಪ್ರೇಮ ಇದ್ರೊಳಗಡೆ ಸಿದ್ಧಾಂತ ನಿಜವಾದ ಪ್ರೀತಿ, ಶಾಲಿನಿದು ನಿಜವಾದ ಪ್ರೀತಿನೇ. ಅದು ವಯಸ್ಸಿಗೆ ಬಂದ ಆಕರ್ಷಣೆಯ ಪ್ರೀತಿ. ಯಾರೇ ಆಗಲಿ ಒಬ್ಬಳೇ ಮಗಳಿದ್ದಾಗ ಅವ್ರಿಗೇನು ಹೇಳೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ಬಿಟ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಹೇಗೆ ತಗೋಬೇಕು ಅಂತ ತಗೊಂತಾರೆ. ನಾನನ್ನೋದು ಏನಂದರೆ, ಒಬ್ರಿಗೊಬ್ರು ಪ್ರೀತಿಸಿದಾಗ ಅದು ಶ್ರೀಮಂತಿಕೆ ಫ್ಯಾಮಿಲಿ ಆಗಿರಲಿ, ಬಡತನದ ಫ್ಯಾಮಿಲಿ ಆಗಿರಲಿ,
ಅವರ ಬದುಕೋದಕ್ಕೆ ನಾವು ದಾರಿ ಮಾಡಿಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಸ್ವಪ್ರತಿಷ್ಠೆ. ಸುಮಾರು ಕಡೆ ನಾವು ಮಂಡ್ಯದಲ್ಲಿ ಬೇರೆ ಬೇರೆ ಕಡೆ ವಡ್ಗೆರೆ ನಾಗರಾಜ್ ಸರ್ ಗೊತ್ತದು ಹೇಗೆಲ್ಲ ಕೊಲೆ ಮಾಡ್ತಾರೆ ತನ್ನ ಸ್ವಪ್ರತಿಷ್ಠೆಗಾಗಿ, ತನ್ನ ಮನೆತನದ ಮರ್ಯಾದೆ ಹತ್ಯೆ ಇರ್ತೀವಿ. ಯಾವ ಮರ್ಯಾದೆ ಬಿಟ್ಟಿರೋದೇ ಮರ್ಯಾದೆ ಹತ್ಯೆ ಮಾಡೋದು ಮರ್ಯಾದೆನಾ? ಮರ್ಯಾದೆ ಬಿಟ್ಟಿರೋದು ಅದು. ನಾವೇನು ಮಾಡಬೇಕು, ಒಂದು ಜೀವ ಇನ್ನೊಂದು ಜೀವನ ಇಷ್ಟಪಟ್ಟರೆ, ಇಬ್ಬರು ಇಷ್ಟಪಟ್ಟಿದ್ರೆ ಬದುಕೋದಕ್ಕೆ ಬಿಡೋಣ. ಅವ್ರಿಗೇನು ಕೊಡಬೇಕು, ಅವ್ರಿಗೆ ನಾವೇನು ಸ್ವಲ್ಪ ಹೆಲ್ಪ್ ಮಾಡಬೇಕೋ ಮಾಡೋಕ್ಕಾಗಿಲ್ಲ ನೀವು ದುಡ್ಕೊಂತೀನಿ ಅಂತ ನಾವು ಬಿಡೋಣ. ಕೊಲೆ ಮಾಡೋದ್ರಿಂದ ಏನು ಸಾಧನೆ ಆಗ್ತದೆ ಅನ್ನೋದೇ ಒಂದು ಮರೀಚಿಕೆ. ಅದೇ ರೀತಿ ಹೆಣ್ಣಿನ ಮೇಲಿನ ದೌರ್ಜನ್ಯಗಳು ನಾವು ಡೈಲಿ ನೋಡ್ತಾನೆ ಇದ್ದೀವಿ. ಏನೂ ಮಾಡೋಕ್ಕಾಗಲ್ಲ, ಹತಾಶೆಯಾಗಿದ್ದೀವಿ ನಾವು. ಯಾರಾದರೂ ಚಿಂತಕರು ಮಾತಾಡಿದ್ರೆ ಏನು ಲೆಕ್ಕಕ್ಕೆ ತಗೊಳ್ಳಲ್ಲ ಸರ್ಕಾರಗಳು. ಹಾಗಾಗಿದೆ ಸ್ಥಿತಿ. ಅದಕ್ಕೆ ನಾವೆಲ್ಲ ಎಚ್ಚರಿಕೆಯಿಂದ ಈ ಸಮಾಜದಲ್ಲಿ ಬದುಕಬೇಕಾಗುತ್ತೆ. ಅಂತಹ ಚಿತ್ರಣಗಳನ್ನು ಮೇಡಮ್ ಅವರು ಅಮೂಲ್ಯ ಮತ್ತು ಮಳೆಯಲ್ಲಿ ಬಂದ ಅನ್ನುವ ಕೃತಿಯಲ್ಲಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಬರೆದಿದ್ದಾರೆ. ಇದ್ರ ಜೊತೆಗೆ ಇನ್ನು ಅವರಿಗೆ ಒಂದು ಸಲಹೆ ಹೇಳೋದಾದರೆ, ಮೊದಲನೇದಾಗಿ ಮೇಡಮ್ ಅವರು ನಂದಿನಿ ಬಡಾವಣೆ, ಇದು ಲಕ್ಷ್ಮೀ ನರಸಿಂಹ ಪ್ರಕಾಶನ ಅವ್ರದೇ ಪ್ರಕಾಶನದಿಂದ ಮಾಡಿದ್ದಾರೆ. ಮೇಡಮ್ ಒಳ್ಳೆಯದಾಗಲಿ. ಮತ್ತು ಮುಂದಿನ ದಿನಗಳಲ್ಲಿ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ಧ್ರುವತಾರಿಯಾಗಿ ಇರಲಿ. ನಾವೆಲ್ಲ ತ್ರಿವೇಣಿ, ಉಷಾ ನವರತ್ನರಾಮ, ಸಾಯಿ ಸುತೆ, ರೇಖಾ ಕಟಕಿ, ರಾಜಲಕ್ಷ್ಮಿ, ದೂನಿ ಬೆಳಗಲಿ, ಆಮೇಲೆ ಎಂ ಕೆ ಇಂದಿರಾ, ಕಲ್ಯಾಣಮ್ಮ, ಇನ್ನು ಸಾಕಷ್ಟು ಜನ ಕೃತಿಗಳನ್ನು ನಾನು ಓದ್ಕೊಂಡಿದ್ದೀನಿ. ನನಗೆ ಓದೋ ಹವ್ಯಾಸ. ಮನುಷ್ಯ ಬದುಕಿನಲ್ಲಿ ದುಡಿಮೆಯ ಜೊತೆಗೆ ಯಾವುದಾದ್ರೂ ಈ ಥರ ಚಟುವಟಿಕೆಗಳನ್ನು ಇಟ್ಕೊಂಡ್ರೆ ತುಂಬ ಆರೋಗ್ಯವಾಗಿರ್ತಾನೆ. ಒಂದು ಯಾವುದೇ ಒಂದು ವಿಚಾರ ಮತ್ತು ಅರಿವು ಅನ್ನೋದು ವಿಸ್ತಾರ ಆಗುತ್ತೆ. ಒಬ್ರಿಗೊಬ್ರು ಸಂಘರ್ಷಗಳು ಕಡಿಮೆ ಆಗ್ತದೆ ಸಾಹಿತ್ಯ ಓದೋದ್ರಿಂದ. ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಸಾಹಿತ್ಯ. ಅದು ಓದೋದ್ರಿಂದ ಮಾತ್ರ ಗೊತ್ತಾಗುತ್ತೆ. ಹೆಚ್ಚು ಯಾರು ಓದ್ತಾರೆ ಅವರು ಮಾತ್ರ ಅದು ಅರಿವು ಬರುತ್ತೆ. ಈ ಮನೆ ಬಾಡಿಗೆ ಕೊಟ್ಟಿದ್ರೆ ಇಂಥ ಏರಿಯಾದಲ್ಲಿ ಕಮರ್ಷಿಯಲ್ ಯೋಚನೆ ಮಾಡಿದ್ರೆ ಇದಕ್ಕೊಂದು ಸ್ವಲ್ಪ ಕಡಿಮೆ, ಒಂದು 15,000 ರೂಪಾಯಿ ಬಾಡಿಗೆ ಸಿಗ್ತಿತ್ತು. ರಾಷ್ಟ್ರ ವೆಂಕಟೇಶ್ವರು ಇಂತಹ ಒಂದು ಸಂಸ್ಕೃತಿಯ ಕೇಂದ್ರವಾಗಿ ತಮ್ಮ ಮನೆ ಮೇಲೆ ಇದನ್ನು ಮಾಡಿಕೊಂಡಿರೋದು ಅವ್ರಿಗೂ ಒಳ್ಳೆಯದಾಗಲಿ. ಎಷ್ಟೋ ಈ ಥರ ಒಂದು ಚಟುವಟಿಕೆಗೆ ಜಾಗ ಕೊಡ್ತಾರಲ್ಲ ಅವ್ರ ಮಕ್ಕಳು, ಅವ್ರ ಮಿಸ್ಸಸ್ಸು ಎಲ್ಲರಿಗೂ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟರು. ಯಾಕೆಂತಂದರೆ ಇಂಥ ಬೆಂಗಳೂರಿನಲ್ಲಿ, ಇಂಥ ನಗರದಲ್ಲಿ ಈ ರೀತಿಯ ಒಂದು ಚಟುವಟಿಕೆ ತುಂಬ ಕಡಿಮೆ, ಅಪರೂಪ ಮಾಡೋದು. ಒಳ್ಳೆಯದಾಗಿ ಅವರಿಗೆ. ಅದೇ ರೀತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ನಮ್ಮ ಸಾಹಿತ್ಯ ಲೋಕದಲ್ಲಿ ಇನ್ನೂ ಹೆಚ್ಚು ಬೆಳೀಲಿ. ಅವ್ರಿಗೆ ನಾವೆಲ್ಲ ಪ್ರೋತ್ಸಾಹಿಸೋಣ. ಅವ್ರ ಪುಸ್ತಕಗಳನ್ನ ಕೊಂಡು ಓದೋಣ. ನಾನು ಒಂದು ಪುಸ್ತಕ ಬಂದರೆ ಸ್ವಪ್ನ ಬುಕ್ ಸ್ಟಾಲ್ಗೆ ತೊಗೊತೀನಿ. ಮೇಡಮ್ ಹತ್ರ ಕೇಳೋದೇ ಇಲ್ಲ. ಈ ಸತಿನೇ ಮೇಡಮ್ ಅವರು ಕೊಟ್ಟಿದ್ದು ನನಗೂ ಸಂಕೋಚದಿಂದ ತಗೊಂಡೆ, ಮಾತಾಡಬೇಕಲ್ಲ ಅಂತ. ಸಾಕಷ್ಟಿದೆ ಮಾತಾಡೋದು. ಎಲ್ಲ ನಾನೇ ಹೇಳ್ಬಿಟ್ರೆ ಪುಸ್ತಕ ತೊಗೊಂಡು ಓದೋದು ಕಷ್ಟ ಆಗುತ್ತೆ. ವಡ್ಡಿಗೆರೆ ನಾಗರಾಜ್ ಸರ್ ಮಾತಾಡ್ತಾರೆ ಚೆನ್ನಾಗಿ ನನಗಿಂತ. ಹಾಗಾಗಿ ಅವ್ರಿಗೆ ಕೊಡ್ತೀನಿ. ಬೆಮಲ್ ಸೆಲ್ವಕುಮಾರ್ ಸರ್ ಮಾತಾಡ್ತಾರೆ. ನಾನಿಷ್ಟು ಸಾಕು ಅಂತ ಅನಿಸುತ್ತೆ. ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರಿಗೆ ಎಲ್ಲ ರೀತಿ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರಕೃತಿ ಮಾತೆಯಲ್ಲಿ ಇನ್ನೂ ಹೆಚ್ಚು ಬೆಳೀತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಅತ್ಯಂತ ಚಿಕ್ಕದಾಗಿ ಚೊಕ್ಕದಾಗಿ ಕೃತಿಯನ್ನ ಓದಬೇಕು ಅನ್ನೋ ಕುತೂಹಲ ಕೆರಳಿಸೋದಕ್ಕೆ ಎಷ್ಟು ಅಂಶಗಳು ಬೇಕೋ ಅಷ್ಟು ಅಂಶಗಳನ್ನು ತಿಳಿಸಿಕೊಟ್ಟು ಕೃತಿಯನ್ನ ಪರಿಚಯ ಮಾಡಿಕೊಟ್ಟಂತಹ ಶ್ರೀ ಉದಂತ ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇನ್ನೊಬ್ಬ ಅತಿಥಿ ಡಾಕ್ಟರ್ ಬೆಮಲ್ ಸೆಲ್ವಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಸಮಾಜದ ಎಲ್ಲ ಹೋರಾಟಗಳು, ನೋವು, ನಲಿವು, ದ್ವೇಷ, ಅಸೂಯೆ, ಪ್ರೀತಿ, ರಾಗ ದ್ವೇಷಗಳಾದಿ ಎಲ್ಲ ವಿಷಯಗಳ ಬಗ್ಗೆ ಅತ್ಯಂತ ಸಮಗ್ರವಾಗಿ
ವಿಜಯಲಕ್ಷ್ಮಿ ಸಪ್ತಮೂರ್ತಿಯವರ 2 ಪುಸ್ತಕಗಳನ್ನು ಆಧಾರವಾಗಿಟ್ಟುಕೊಂಡು ಅತ್ಯಂತ ಸಮಂಜಸವಾಗಿ ಮಾತಾಡಿರುವ ಶ್ರೀ ಶಿವಕುಮಾರ್ ಅವರು, ಉದತ್ತ ಶಿವಕುಮಾರ್ ಅವರು. ಸಾಮಾನ್ಯವಾಗಿ ನಾವು ಸಮಾಜದ ಒಂದು ಮುಖವನ್ನು ಮಾತ್ರ ನಾವು ನೋಡ್ತಾ ಇರ್ತೀವಿ, ಮತ್ತೊಂದು ಮುಖ ನಮ್ಮ ಕಣ್ಣಿಗೆ ಕಂಡಿಲ್ಲ. ಆ ಒಂದು ದೃಶ್ಯವನ್ನು ನೋಡೋದಕ್ಕೆ ಕವಿ ಕಣ್ಣುಗಳು ಮಾತ್ರ ಸಾಧ್ಯ. ಈ ಥರ ಕವಿ ಕಣ್ಣಿನಿಂದ ನೋಡಿ 2 ಅತ್ಯಂತ ಉತ್ತಮವಾದ ಕೃತಿಗಳನ್ನು ಇಂದು ಕೊಟ್ಟಿರುವ ಶ್ರೀಮತಿ ವಿಜಯಲಕ್ಷ್ಮಿ ಸಪ್ತಮೂರ್ತಿಯವರ ಕಾದಂಬರಿಯನ್ನು ಬಹಳ ಸಮರ್ಪಕವಾಗಿ ವಿಶ್ಲೇಷಣೆ ಮಾಡಿ ಇವತ್ತು ಮಾತಾಡಿದ್ದಾರೆ. ಶಿವಶಂಕರ್ ಅವರ ಮಾತು ನನಗೆ ಬಹಳಷ್ಟು ಹೆಚ್ಚಿತ್ತು. 2 ಮಾತುಗಳನ್ನಾಡಿ ಜಾಸ್ತಿ ಮಾತುಗಳನ್ನಾಡಬೇಡಿ ಅಂತ ಅಂದ್ಬಿಟ್ಟು ಉದ್ಘೋಷಕರು ಹೇಳ್ಬಿಟ್ಟು ಆರ್ಡರ್ ಮಾಡ್ಬೋದು. ಹೌದು, ಯಾಕಂತಂದರೆ ಮಾತುಗಳಿರೋದು ಮಾತೇ ಆಡೋದಕ್ಕೆ ಮಾತ್ರ. ನಮಗೆ ಆ ಮಾತುಗಳನ್ನ ಆಡೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಪರೋಕ್ಷವಾಗಿ ಹೇಳುವಂಥ ಮಾತಿದೆ. ಅದಕ್ಕೆ ಸ್ತ್ರೀಯರಿಗೆ ಮಾತೇ ಇರುವಂಥದ್ದು ಮಾತು ಜಾಸ್ತಿ ಆಡ್ತಾ ಇರ್ತಾರೆ. ಆತ್ಮೀಯರೇ, ವಿಜಯಲಕ್ಷ್ಮಿಯವರು ನಾನು ಕಂಡ ಹಾಗೆ ಬಹಳ ಸೌಮ್ಯ ಸ್ವಭಾವದವರು. ಇವರು ಇಷ್ಟು ಚೆನ್ನಾಗಿ ಪದ್ಯಗಳನ್ನು, ಎಸ್ಪೆಷಲಿ ಕವನಗಳನ್ನು ಬಹಳ ಸೊಗಸಾಗಿ ಭಾವನಾಪೂರ್ವಕವಾಗಿ ಪಡೆಯುವಂಥ ವ್ಯಕ್ತಿ. ಇವರು ಕಾದಂಬರಿಯ ರಚನೆಗೆ ಕೈ ಹಾಕಿದ್ದಾರೆ ಅಂತ ಅಂದಾಗಲೇ ನನಗೆ ಒಂಥರ, ನಾನು ಬರೀತಾ ಇದ್ದಂತೆ 2 ಕಾದಂಬರಿ ಬರೀತಾ ಇದ್ದೀನಿ ಅಂದಾಗ ನನಗೊಂಥರ ಆಶ್ಚರ್ಯ ಅನ್ನಿಸ್ತು. ಯಾಕಂದರೆ ಕಾದಂಬರಿಯ ಸ್ತರನೇ ಬೇರೆ ಅಥವಾ ಬೇರೆ ಸ್ತರನೇ ಬೇರೆ. ಕಾದಂಬರಿ ಹೆಚ್ಚು ಜನಕ್ಕೆ ಒಗ್ಗಲಾರದ ಒಂದು ಸಾಹಿತ್ಯದ ಪ್ರಕಾರ ಅದು. ಸೊ ಆ ಒಂದು ಪ್ರಕಾರದಲ್ಲೂ ಸಹ ಇವರು ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು ಇವರ 2 ಕಾದಂಬರಿಗಳನ್ನು ಓದಿದ ಮೂಲಕ ತಾವು ಸಹ ಓದಿದ್ದ ನಂತರ ಹೇಳಿದ್ದೇನೆ. ಇಂದು ಶ್ರೀಮತಿ ವಿಜಯಲಕ್ಷ್ಮಿಯವರ ಈ ಒಂದು ಪುಸ್ತಕ ಲೋಕಾರ್ಪಣೆ ನನ್ನನ್ನು ಕರೆದು ಸನ್ಮಾನ ಮಾಡಿ ನನ್ನೊಬ್ಬ ಮುಖ್ಯ ಅತಿಥಿ ಅಂತೇಳಿ ನನ್ನನ್ನು ಆಹ್ವಾನಿಸಿದರೆ ವಿಜಯಲಕ್ಷ್ಮಿಯವರಿಗೆ ಮತ್ತು ಈ ಎಲ್ಲ ಮಿತ್ರರಿಗೆ ನನ್ನ ವಂದನೆಗಳನ್ನು ಹೇಳಬೇಕು. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂದೆ ಇರುವ ನನ್ನೆಲ್ಲ ಮಿತ್ರರಿಗೂ ಸಹ ಮತ್ತೊಮ್ಮೆ ನಾನು ನನ್ನ ವಂದನೆಗಳನ್ನು ಹೇಳುತ್ತಾ, ಸಮಯದ ಅಭಾವ ಹೆಚ್ಚಿದೆ, ಹಾಗಾಗಿ ನಾನು ಜಾತಿ ಮಾತಾಡಲ್ಲ. ಕವಿತೆಯ ಬಗ್ಗೆ ಚನ್ನವೀರ ಕಣವಿಯವರು 1-2 ಮಾತುಗಳನ್ನು ತಮ್ಮ ಒಂದು ಕವನದಲ್ಲಿ ಹೇಳಿದರು. ಆ ಒಂದು ಕವನದ 1-2 ಸಾಲುಗಳನ್ನು ನಾನು ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಸಹಜ ನಡೆದರು ಭೂಮಿಯ ಲಯದಲ್ಲಿ ಪದಗಳ ನಿರಿಸಿದ ಹಾಗೆ, ಸಹಜ ನಡೆದರು ಭೂಮಿಯ ಲಯದಲ್ಲಿ ಪದಗಳ ನಿರಿಸಿದ ಹಾಗೆ, ವಿಶ್ವದ ರಚನೆಯ ಒಳಗಿನಲ್ಲಿ ಕಂಗೊಳಿಸಿತು ಕವಿತೆಯು ಹೀಗೆ. ಹೂವು ಹೊರಳುವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನ ಕಡೆಗೆ, ഇരുಳಿನ ಒಡಲಿನ ದೂರದ ಕಡಲಿಗೆ, ಮುಳುಗಿದಂತೆ ದಿನ ಬೆಳಗಿದಂತೆ ಹೊರಬರುವುದು ಕೂಸಿನ ಹಾಗೆ. ಹೂವು ಹೊರಳುವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಈಗ ನನ್ನ ದಾರಿ ಸೀಟಿನವರೆಗೆ ಎಲ್ಲರಿಗೂ ಉತ್ತಮ. ಚಿಕ್ಕದಾಗಿ ಚೊಕ್ಕದಾಗಿ ಹಿತ ನುಡಿಗಳನ್ನಾಡಿದ ಡಾಕ್ಟರ್ ಬೆಮೇಲಿ ಸೆಲ್ವಕುಮಾರ್, ನಿಮಗೆ ಧನ್ಯವಾದ. ಇದೀಗ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತು ಬಿಡುಗಡೆ ಆದಂತಹ 2 ಕಾದಂಬರಿಗಳ ಕರ್ತೃ ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರು ಕಾದಂಬರಿಗಳ ಬಗ್ಗೆ, ಅದನ್ನು ರಚಿಸಿದ ಹಿಂದಿರುವ ಶ್ರಮದ ಬಗ್ಗೆ ಆಗಲಿ, ಅಥವಾ ನಿಮ್ಮ ಅದನ್ನು ರಚಿಸಬೇಕು ಅಂತಿದ್ದ ಹಂಬಲದ ಬಗ್ಗೆ ಆಗಲಿ, ಅಥವಾ ಈ ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಹೆಜ್ಜೆಗಳ ಬಗ್ಗೆ ಆಗಲಿ, ನಿಮ್ಮ ಅನುಭವಗಳನ್ನು ನೀವು ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ.
ಎಲ್ಲರಿಗೂ ನಮಸ್ಕಾರ. ದಸರಾ ಶುಭಾಶಯಗಳು ತಮ್ಮೆಲ್ಲರಿಗೂ. ಇಂದಿನ ನನ್ನ 2 ಕೃತಿಗಳಾದ ಮಳೆಯಲ್ಲಿ ಬಂದ ಅಪ್ಸರೆ ಹಾಗೂ ಅಮೂಲ್ಯ ಎರಡನ್ನೂ ಲೋಕಾರ್ಪಣೆಗೊಳಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ, ಜೊತೆಗೆ ಫೇಸ್ಬುಕ್ ಲೈವ್ನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮೀಯ ಮನಸ್ಸುಗಳಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕೃತಿ ರಚನೆ ಬಗ್ಗೆ ಹೇಳಬೇಕಂತಂದರೆ ಇದು ಮುಂದೆ ಆಲ್ಮೋಸ್ಟ್ ಒಂದು ವರ್ಷದ ಮೇಲಾಯಿತು. ಈ ಅಮೂಲ್ಯ ಬರೆಯೋಕ್ಕೆ ಶುರು ಮಾಡಿದೆ. ಅದೊಂದು 15-20 ಪುಟ ಬರೆಯೋಷ್ಟೊತ್ತಿಗೆ ಇದು ಅಮೂಲ್ಯ ಬಂದು ನಾನು ಕಣ್ಣಾರೆ ಕಂಡ ಒಂದು ಘಟನೆಯ ವಸ್ತು. ಅದನ್ನು ನಾನು ಕಾದಂಬರಿ ಸುಮಾರು ಕಥಾ ಸಂಕಲನ ಕವನ ಸಂಕಲನ ಮಾಡಿದಾಗ ಅನ್ನಿಸ್ತಾ ಇತ್ತು ನಾನು ಯಾಕೊಂದು ಕಾದಂಬರಿ ಬರೀಬಾರ್ದು ಅಂತ. ಆವಾಗ ಆಯ್ಕೆ ಮಾಡ್ಕೊಂಡಿದ್ದು ಇದು ಅಮೂಲ್ಯ ಕಥೆನ ಬರೆಯೋಕ್ಕೆ ಶುರು ಮಾಡಿ ಸ್ವಲ್ಪ ದಿನದಲ್ಲೇ ನನ್ನ ಆತ್ಮೀಯರು ಹಾಗೂ ಚಲನಚಿತ್ರ ನಿರ್ದೇಶಕರಾದ ಮಧುಕರ್ ಅವರು ಒಂದ್ಸಲ ಭೇಟಿ ಆದರು ನನ್ನ. ಹಾಗೆ ಇಲ್ಲಿಗೆ ಒಂದು ಕಥೆಯ ಒಂದು ಎಳೆನ ಹೇಳಿ ನೀವು ಯಾಕೆ ಇದನ್ನು ಕಾದಂಬರಿ ಮಾಡಬಾರ್ದು ಅಂತ ಹೇಳಿದ್ರು. ಸರಿ, ನಾನೇನು ಮಾಡಿದೆ, ಬೇಗ ಬರೀರಿ ಅಂತ ಹೇಳಿದ್ರು. ಅಮೂಲ್ಯನ ಅಲ್ಲಿಗೆ ನಿಲ್ಲಿಸಿ ಒಂದು ಸುಮಾರು 3 ತಿಂಗಳಾಯಿತು ನಾನು ಮಳೆಯಲ್ಲಿ ಬಂದ ಅಪ್ಸರೆ ಬರೆಯೋಷ್ಟೊತ್ತಿಗೆ ಬರೆದು ಅವರಿಗೆ ತೋರಿಸಿ ತುಂಬ ಖುಷಿಪಟ್ಟು ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಕೊಟ್ಟಿದೆ ಏನಂದರೆ, ನಾನು ಇದನ್ನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ನನಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಇದೇನಪ್ಪ ಹೀಗೆ ಹೇಳ್ತಾ ಇದ್ದಾರೆ ಇವರು ಅಂತ ಸ್ವಲ್ಪ ರೋಮಾಂಚನ ಆಯಿತು ನನಗೆ. ಯಾಕಂದರೆ ನಾನಿನ್ನು ಆ ಥರ ಎಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾನು ಬರೆದಿದ್ದಾಗಲಿ ಅದೆಲ್ಲ ಇದೇನೂ ಇಲ್ಲ. ನನ್ನ ಖುಷಿಗೆ ನಾನು ಬರೀತಾ ಬಂದೆ. ಸೊ ಹೀಗೊಂದು ಆಗುತ್ತೆ ಅಂದರೆ ಮಾಡಲಿ, ಅವ್ರಿಗೂ ಒಳ್ಳೆಯದಾಗಲಿ. ಈ ವಿಚಾರಕ್ಕೆ ಮಧುಕರ್ ಅವರಿಗೆ ನಾನು ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ ಇವತ್ತು, ಕಾರಣಾಂತರದಿಂದ ಅವರು ಬರೋಕ್ಕಾಗಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತು ಬೆಳಗ್ಗೆ ಇದ್ದಿದ್ದ ವಾತಾವರಣ ನೋಡಿ ಅಪ್ಸರೆ ಮಳೆಯಲ್ಲಿ ಹಾಗೆ ವಾಪಸ್ ಹೋಗ್ಬಿಡ್ತಾಳೆ ಅಂತಲೂ ಒಂದು ಸ್ವಲ್ಪ ಗಾಬರಿ ಇತ್ತು ನನಗೆ. ಕಾರ್ಯಕ್ರಮ ಏನಾಗುತ್ತೋ ಏನೋ ಅಂತ. ಸೊ ಈ ಥರ ಎಲ್ಲ ಆಯಿತು. ಆಮೇಲೆ ಅದನ್ನು ಮುಗಿಸಿದ ಮೇಲೆ ಅಮೂಲ್ಯ ಮತ್ತೆ ಬರೆಯೋಕ್ಕೆ ಶುರು ಮಾಡಿದೆ. ಅಟ್ ಎ ಟೈಮ್ 2 ಹೋದ ವರ್ಷನೇ ಮುಗ್ದಿತ್ತು. ಈ ಕೊರೋನಾ ಪ್ರಭಾವದಿಂದ ನನಗೇನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಭಾಗ್ಯ ಸಿಕ್ಕಿದೆ. ಇನ್ನೇನು ಹೇಳಿ, ಎಲ್ಲ ಇವರೆಲ್ಲ ಅತಿಥಿಗಳೆಲ್ಲ ಹೇಳಿಬಿಟ್ಟಿದ್ದಾರೆ, ನಾನು ಹೇಳೋಕ್ಕೇನೂ ಇಲ್ಲ. ಹೀಗೆ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಸಾಹಿತ್ಯ ಕೃಷಿಗೆ ಪ್ರೋತ್ಸಾಹ ನೀಡ್ತಾರೆ ಎಲ್ಲ ಮನಸ್ಸುಗಳಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ಎಲ್ಲ ಅತಿಥಿ ಗಣ್ಯರಿಗೂ ನನ್ನ ಗೌರವಪೂರ್ಣ ನಮನಗಳು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆ. ಹಾಗೆ ಇನ್ನೂ ಹೆಚ್ಚೆಚ್ಚು ಬರೆಯುವ ಶಕ್ತಿ ಭಗವಂತ ನಿಮಗೆ ಕೊಡಲಿ ಅಂತ ನಾವು ಈ ವೇದಿಕೆ ಮೂಲಕ ಪ್ರಾರ್ಥಿಸ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಾಗೆ ಪುಸ್ತಕವನ್ನು ಬಿಡುಗಡೆಗೊಳಿಸಿಕೊಟ್ಟ ಡಾಕ್ಟರ್ ಒಡ್ಡಗೇರಿ ನಾಗರಾಜಯ್ಯ ದಯವಿಟ್ಟು ನಮ್ಮನ್ನು ಕುರಿತು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಈ ಸಂಜೆಯ ನಮಸ್ಕಾರಗಳು. ಮಾತಿನ ಮನೆ ಅಂಗಳದಲ್ಲಿ ಇವತ್ತೊಂದು ಅಕ್ಷರದ ಹಬ್ಬ, ಒಂದು ಆತ್ಮೀಯವಾದಂಥ ವಾತಾವರಣ ಇಲ್ಲಿದೆ. ಕೊರೋನಾ ದುರಿತ ಕಾಲದಲ್ಲಿ ನಾವು ಆನ್ಲೈನ್ನಲ್ಲಿ ಹೆಚ್ಚು ಸಾಹಿತ್ಯ ಕಾರ್ಯಕ್ರಮಗಳನ್ನು ನಡೆಸಿದ್ವೇ ಹೊರತು ಆಫ್ಲೈನ್ನಲ್ಲಿ ಕಾರ್ಯಕ್ರಮಗಳನ್ನು ಜನ ಒಂದೆಡೆ ಸೇರಿ ಹೀಗೆ ಆತ್ಮೀಯವಾಗಿ ಆಯೋಜಿಸಿದ್ದು ತುಂಬಾ ಕಡಿಮೆ ಅಂದರೆ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು
ಇಂಥ ಹೊತ್ತಿನಲ್ಲಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ತಮ್ಮದೇ ಒಂದು ಪ್ರಕಾಶನ ಸಂಸ್ಥೆಯ ಮೂಲಕ ತಮ್ಮ 2 ಕಾದಂಬರಿಗಳನ್ನು ಒಂದೇ ದಿನದಲ್ಲಿ ಬಿಡುಗಡೆ ಮಾಡುವಂತ ಇಂಥ ಒಂದು ಅಕ್ಷರದ ಹಬ್ಬವನ್ನು ಆಚರಿಸಿದ್ದಾರೆ. ಅದಕ್ಕಾಗಿ ನಾನು ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸುತ್ತೇನೆ. ಒಂದು ಕಾದಂಬರಿಯ ಹೆಸರು ಅಮೂಲ್ಯ, ಮತ್ತೊಂದು ಕಾದಂಬರಿ ಮಳೆಯಲ್ಲಿ ಬಂದ ಅಪ್ಸರೆ. ಈ 2 ಕಾದಂಬರಿಗಳ ಬಿಡುಗಡೆಯ ಹೊತ್ತಿನಲ್ಲಿ ಬಹಳ ಚೆನ್ನಾಗಿ ನಮ್ಮ ಲಕ್ಷ್ಮೀ ಮೇಡಮ್ನವರು ಮಧುರವಾದ ಗಾಯನ ನಡೆಸಿಕೊಟ್ರು. ತುಂಬ ಸಂತೋಷ ಆಯಿತು ಆಲಿಸಿ. ಮತ್ತೆ ನಮ್ಮ ರಾಸು ವೆಂಕಟೇಶ್ ಅವರು ಈ ಥರದ ಒಂದು ಮಾತಿನ ಮನೆ ಅಂತ ಒಂದು ಅಂಗಳ ಮಾಡಿಕೊಂಡು ಒಂದು ಆತ್ಮೀಯವಾಗಿ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಕಲೆ, ಮೀಮಾಂಸೆ, ದರ್ಶನ, ರಾಜಕಾರಣ, ಧರ್ಮ, ಸಾಮಾಜಿಕತೆ ಹೀಗೆ ಬೇರೆ ಬೇರೆ ಸಂಗತಿಗಳನ್ನು ಕುರಿತು ಚರ್ಚಿಸುವಂತ ಒಂದು ಒಳ್ಳೆ ಅಂಗಳವನ್ನು ನಿರ್ಮಿಸಿದ್ದಾರೆ. ಅದಕ್ಕಾಗಿ ನಾವು ನಿಜವಾಗಿ ಎಲ್ಲೇ ಹೋಗಿ ನೋಡಿ ಇಷ್ಟೊಂದು ಪ್ರಶಾಂತವಾಗಿ, ಇಷ್ಟೊಂದು ಅಚ್ಚುಕಟ್ಟಾಗಿ ವಾತಾವರಣ ಇರೋದು ತುಂಬಾನೇ ಕಡಿಮೆ. ಗಲಿಬಿಲಿ, ಗದ್ದಲ, ಹೊಗೆ, ಶಬ್ದ ಜಾಸ್ತಿ. ಅಂತ ಕಡೆಗೆ ಆತ್ಮೀಯವಾಗಿ ಮಾತಾಡ್ಕೊಳ್ಳೋ ವಾತಾವರಣ ನಿರ್ಮಾಣ ಆಗೋದು ತುಂಬ ಕಡಿಮೆ. ಅಂಥದ್ದೊಂದು ಈ ಮಾತಿನ ಅಂಗಳವನ್ನು ನಿರ್ಮಿಸಿಕೊಟ್ಟಿದ್ದಾರೆ ವೆಂಕಟೇಶ್ ಅವರು. ನಿಜಕ್ಕೂ ಸಂತೋಷಪಡಿಸ್ತೀವಿ. ಆತ್ಮೀಯ ಗೆಳೆಯರಾದಂತಹ ಉದಂತ ಶಿವಕುಮಾರ್ ಅವರು ಈ 2 ಕೃತಿಗಳನ್ನು ಬಿಡುಗಡೆಗೊಳಿಸಿ ಬಹಳ ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ. ಅಚ್ಚುಕಟ್ಟಾಗಿ ಮಾತಾಡಿರೋ ಕಾರಣ ನನಗೆ ಬೇರೊಂದು ಬಗೆಯಲ್ಲಿ ಮಾತಾಡೋದಕ್ಕೆ ಪ್ರವೇಶಕ್ಕೆ ಸಿಕ್ತು. ಅಂದರೆ ಕೃತಿ ಒಳಗಿನ ಊರಣವನ್ನ ಅವರು ಹೇಳಿರೋದ್ರಿಂದ ಕೃತಿ ಆಚೆಗೆ ಹೋಗಿ ಕೃತಿಯನ್ನು ತೋರಿಸುವ ಕೆಲಸವನ್ನು ಸ್ವಲ್ಪ ನಾನು ಮಾಡಬಹುದು ಅಂತ, ಕೃತಿಯದ್ದೇ ಹೇಳೋದಕ್ಕಿಂತ. ಯಾಕಂದ್ರೆ ಕೃತಿ ಅಂದರೆ 2 ಕಾದಂಬರಿಗಳನ್ನು ನೀವು ಕೊಂಡುಕೊಂಡು ಓದಬಹುದು. ಆ 2 ಕಾದಂಬರಿಗಳು ಒಂದು ಭಾಷೆಯ ವಾಚನಿಕ ದೃಷ್ಟಿಯಿಂದ ಅತ್ಯಂತ ಸರಳ, ಸುಲಲಿತ, ಹಾಗೆ ನಿರಾಳವಾಗಿ ಒಂದೇ ಬುಕ್ಕಿನಲ್ಲಿ ಓದಿಕೊಳ್ಳೋದಕ್ಕೆ ಅಷ್ಟು ನಿಮ್ಮನ್ನು ಸೆಳೆದು ನಿಲ್ಲಿಸುವಂಥ ಒಂದು ಆಕರ್ಷಕ ನಿರೂಪಣೆ ಇರುವಂಥ ಕೃತಿಗಳು ಅವೆರಡೂ ಕೂಡ. ಹಾಗಾಗಿ ಈ ಪುಸ್ತಕವನ್ನು ನೀವೊಂದು ಸಲ ಕೈಯಲ್ಲಿ ಹಿಡಿದುಕೊಂಡ್ರೆ ಆ ಪುಸ್ತಕ ಓದು ಮುಗಿಸಿದ್ದಾದ ಮೇಲೇ ಆ ಪುಸ್ತಕ ನಿಮಗೆ, ಅಂದರೆ ಆ ಕೃತಿಯ ಒಳವಿವರಗಳು ನಿಮಗೆ ಹೆಚ್ಚು ಕಾಡ್ತವೆ. ಆ ಓದಿ ಮುಗಿಸೋವರೆಗೂ ಆ ಓದುವಿಕೆಗೆ 2 ಪುಸ್ತಕಗಳು ತಮ್ಮನ್ನು ಒಳಗೊಳಿಸಿಕೊಳ್ತವೆ, ತೊಡಗಿಸಿಕೊಳ್ತವೆ ಅಂತ ಒಂದು ಆಕರ್ಷಕ ನಿರೂಪಣೆ ಈ 2 ಕಾದಂಬರಿಗಳಲ್ಲಿ ನನಗೆ ಕಾಣುತ್ತೆ. ಅದನ್ನು ನಂತರದಲ್ಲಿ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಬೆಳ್ಳ ಸೆಲ್ವಕುಮಾರ್ ಅವರು ಒಳ್ಳೆಯ ಆರೈಕೆಯ ನುಡಿಗಳನ್ನು ಕೂಡ ಹಾಡ್ತಾ ಬೇಂದ್ರೆಯವರ ಒಂದು ಕವಿತೆಯನ್ನು ಕೂಡ, ಕವಿತೆಯ 2 ಸಾಲುಗಳನ್ನು ಕೂಡ ಚೆನ್ನಾಗಿ ಹಾಡಿದರು. ವಿಜಯಲಕ್ಷ್ಮಿ ಮೇಡಮ್ ಅವರು ಮಧುಕರ ಬೆಳಕವಾಡಿ ಚಲನಚಿತ್ರ ನಿರ್ದೇಶಕರು ತಮಗೆ ಪರಿಚಯ ಆಗಿ ಮಳೆಯಲ್ಲಿ ಬಂದ ಅಪ್ಸರೆ ಕಾದಂಬರಿ ಬರೆಯಲು ಹೇಗೆ ಒಂದು ವಸ್ತುವನ್ನು ಕೊಡ್ತಾ ಪ್ರೇರಣೆ ಒದಗಿಸಿದ್ರು ಮತ್ತು ಸಿನಿಮಾ ಆಗುತ್ತಿದೆ ಇದು ಅಂತ ಹಂಚಿಕೊಂಡರು. ಆ ಕಾರಣಕ್ಕಾಗಿ ಅವರಿಗೆ ಅಭಿನಂದನೆಗಳು ಸಲ್ಲುತ್ತವೆ. ಯಾಕಂದ್ರೆ ಒಂದು ಕೃತಿ ಸಿನಿಮಾ ಆಗಿ ಬರೋದು ಅಂದಾಗ ಆ ದೃಶ್ಯ ಮಾಧ್ಯಮದ ಮೂಲಕ ಉಂಟಾಗುವ ಪ್ರಭಾವ, ಅದು ಉಂಟು ಮಾಡುವ